ಮಾನ್ಯ ತೀರ್ಪುದಾರರೇ ಹಾಗೂ ಸಭಿಕರೇ, ನಿಮಗೆಲ್ಲರಿಗೂ ಶುಭ ದಿನವನ್ನು ಕೋರುತ್ತೇನೆ. ನಾನಿಂದು ಮಾತನಾಡಲಿರುವ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಇದರ ಬಗ್ಗೆ ಎರಡು ಮಾತನಾಡಲು ಇಚ್ಛಿಸುತ್ತೇನೆ. ಮೊದಲಿಗೆ ಸಂಸ್ಕೃತಿ ಎಂದರೇನು ಎಂದು ತಿಳಿದುಕೊಳ್ಳೋಣ. ಸಂಸ್ಕೃತಿ ಎಂದರೆ ಒಂದು ನಿರ್ದಿಷ್ಟ ಜನಸಮೂಹದ ಜೀವನ ವಿಧಾನ ಎಂದರ್ಥ. ಇದು ಅವರವರ ನಂಬಿಕೆಗಳು, ಸಂಪ್ರದಾಯಗಳು, ಕಲೆ ಮತ್ತು ಇತರ ವಿಶಿಷ್ಟ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಅಂತೆಯೇ ಪರಂಪರೆ ಎಂದರೆ ಪೀಳಿಗೆಯಿಂದ ಪೀಳಿಗೆಗೆ ಬಂದ ರೂಢಿಗಳು, ಹಬ್ಬ ಹರಿದಿನಗಳು, ಜಾನಪದ ಗೀತೆಗಳು, ನೃತ್ಯ, ಕಲೆ, ಭಾಷೆ ಇವು ನಮ್ಮ ಪರಂಪರೆಯನ್ನು ಶ್ರೀಮಂತಗೊಳಿಸುತ್ತದೆ. ನನ್ನದು ವಿಶಿಷ್ಟ ಸಂಸ್ಕೃತಿ ಹಾಗೂ ಪರಂಪರೆ. ನನ್ನದು ಆರ್ಯಾನ್ ಮೂಲದ ಕೊಂಕಣಿ ಭಾಷೆಯ ಸಂಸ್ಕೃತಿ ಹಾಗೂ ಕ್ರೈಸ್ತ ಧರ್ಮದ ಸಂಪ್ರದಾಯಗಳು. ಭಾರತೀಯ ಸಂಸ್ಕೃತಿಯ ಸೌಂದರ್ಯವೆಂದರೆ ವೈವಿಧ್ಯತೆಯಲ್ಲಿ ಏಕತೆ. ಹಿಂದೂ, ಕ್ರೈಸ್ತ, ಮುಸ್ಲಿಂ, ಸಿಖ್ ಎಲ್ಲರಿಗೂ ತಮ್ಮದೇ ಸಂಸ್ಕೃತಿ ಇದ್ದರೂ ಅವುಗಳಲ್ಲಿರುವ ಮೌಲ್ಯಗಳು ಮಾನವೀಯತೆಯೇ. ಉದಾಹರಣೆಗೆ, ಹಿಂದೂಗಳು ಅತಿಥಿ ದೇವೋಭವ ಎನ್ನುತ್ತಾರೆ. ನಾವು ಕ್ರೈಸ್ತರು ಅತಿಥಿಗಳನ್ನು ಪ್ರೀತಿಯಿಂದ ಆತಿಥ್ಯ ನೀಡುತ್ತೇವೆ. ಮುಸ್ಲಿಮರು ರಂಜಾನ್ ಸಮಯದಲ್ಲಿ ಬಡವರಿಗೆ ಅನ್ನಪಾನ ನೀಡುತ್ತಾರೆ. ಈ ಎಲ್ಲ ಧರ್ಮಗಳ ಸಾರವೆಂದರೆ ಪ್ರೇಮ, ಸಹಾನುಭೂತಿ ಮತ್ತು ಮಾನವೀಯತೆ. ಭಾರತವು ಒಂದು ವೈವಿಧ್ಯಮಯ ದೇಶ. ಇಲ್ಲಿ ಹಲವು ಧರ್ಮ, ಭಾಷೆ, ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳು ಕಂಡುಬರುತ್ತವೆ. ಸಂಸ್ಕೃತಿ ನಮ್ಮೆಲ್ಲರನ್ನು ಒಗ್ಗೂಡಿಸುತ್ತದೆ. ಸಂಸ್ಕೃತಿ ಎಂದರೆ ಒಂದು ನಿಜವಾದ ಗೆಲುವು ಅಂತಲೇ ಹೇಳಬಹುದು. ಅಂತಿಮವಾಗಿ ಹೇಳುವುದಾದರೆ ಸಂಸ್ಕೃತಿ ನಮ್ಮೆಲ್ಲರನ್ನು ಒಗ್ಗೂಡಿಸಿ ನಮ್ಮ ಜೀವನಕ್ಕೆ ಅರ್ಥ ನೀಡುತ್ತವೆ. ಅಂತೆಯೇ ಪರಂಪರೆಗಳಿಂದ ಒಳ್ಳೆಯ ಸಂಸ್ಕೃತಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹಸ್ತಾಂತರವಾಗುತ್ತದೆ. ಹಾಗೆ ನಾವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಯೋಣ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ರಾಬಿನ್, 3 ನಿಮಿಷದ ಕಾಲಾವಕಾಶ ಇದ್ರೂ ಕೂಡ 2 ನಿಮಿಷದೊಳಗೆ ಮುಗಿಸಿದ್ದೀರಾ. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಅಲ್ವಿಂದಂತಿ ಸರ್. ರಾಬಿನ್. ಸರ್. ರಾಬಿನ್ ಅಂದ್ರೆ ದೊಡ್ಡ ಹೆಸರು ಮಾರೆ. ಹೌದು ಸರ್. ರಾಬಿನ್ ಎಂಬ ಹೆಸರು ಇಟ್ಕೊಂಡು ನೀನು ಮೊದಲೇ ಹೇಳಿದೆ ನಿನಗೆ ಯಾರೋ ಬರೆದು ಕೊಟ್ಟದ್ದು ಅಂತ ಹೇಳಿ. ಸಿಸ್ಟರ್ ಬರೆದು ಕೊಟ್ಟದ್ದು ಯಾರೋ ಹೇಳಿದ್ರಿ ನೀನಲ್ಲ? ಸಿಸ್ಟರ್ ಅಂದ್ರೆ ನಿನ್ನದೇ ಸಿಸ್ಟರಾ? ಅಲ್ಲ ಅಲ್ಲ, ಅಂದ್ರೆ ನಮ್ಮ ಚರ್ಚಿನ ಸಿಸ್ಟರ್. ರಿಲಿಜಿಯಸ್ ಸಿಸ್ಟರ್. ಹೌದು. ಓಕೆ. ಈ ಭಾಷಣ ಬಿಡುವ ಬೇರೆ ಎಲ್ಲ ಭಾಷಣಗಳಲ್ಲಿ ಯಾವುದೆಲ್ಲ ಭಾಷಣಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ? ಅಂದ್ರೆ ನಮ್ಮದು ಚರ್ಚಿನಿಂದ ಕಥೋಲಿಕ ಸಭಾದು ಭಾಷಣ ಇತ್ತು. ಮತ್ತೆ ಅದರಲ್ಲಿ ಕನ್ನಡ ಮಾಡ್ತೀಯಾ ಕೊಂಕಣಿ ಮಾಡ್ತೀಯ? ಕನ್ನಡ ಮಾಡ್ತೇನೆ ಸರ್. ಕನ್ನಡ ಮಾಡ್ತೀವಿ. ಮತ್ತೆ ಎಷ್ಟು ವರ್ಷದಿಂದ ಮಾಡ್ತೀವಿ? 5 ವರ್ಷದಿಂದ. ಎಷ್ಟು ವರ್ಷ ಪ್ರೈಸ್ ಬಂದಿದೆ? 5 ಸಹ ಬಂದಿದೆ ಸರ್. ಓಕೆ. ನೀನಾಗಿ ಹೋಗುವಂತ ಭಾಷಣಗಳಲ್ಲಿ ನೀನು ಪ್ರೈಸ್ ಇಟ್ಕೊಂಡು ಬಂದಿದೆಯಾ? ಹೌದು ಸರ್. ನಿನ್ನನ್ನು ಆಯ್ಕೆ ಮಾಡಿ ಕಳಿಸುವವರಲ್ಲಿ ನಿನ್ಗೆ ಭಾಷಣಕ್ಕೆ ಅವಕಾಶವನ್ನೇ ಕೊಡಲಿಲ್ಲ, ಯಾಕಂದ್ರೆ ನೀನು ಭಾಷಣಗಾರ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಹೌದು ಸರ್. ಸರಿ. ನಿನ್ನ ಸ್ಮೈಲ್, ನೀನು ಮೋಡಿ ಮಾಡುವ ರೀತಿ, ನಿನ್ನ ಕಣ್ಣುಗಳು, ಎಲ್ಲಕ್ಕಿಂತ ದೊಡ್ಡದು ನಿನ್ನ ಕಿವಿ, ಮತ್ತು ಎಲ್ಲಿ ತಪ್ಪಿದರೂ ಕೂಡ ನೀನು ಅಲ್ಲಿಯೇ ಫಿಲ್ಟರ್ ಮಾಡುವ ರೀತಿ, ಇದು ನಿನಗೆ ಎಂಥದ್ದು ಮಾಡ್ತದೆ ಅಂತ ಹೇಳಿದ್ರೆ ಇಟ್ ಇಸ್ ಎ ಪ್ಲಸ್ ಪಾಯಿಂಟ್ ಫಾರ್ ಯುವರ್ ಲೈಫ್. ಡೋಂಟ್ ಮಿಸ್ ಇಟ್. ನೀನು ಆ್ಯಕ್ಟಿಂಗಿಗೆ ಹೋಗ್ಬೋದು, ನೀನು ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೋದು. ಮಾತನಾಡುವ ಕಲೆ, ಯು ಕ್ಯಾನ್ ಬಿ ಎ ರೇಡಿಯೋ ಜೋಕಿ. ನೀನು ಕಾಣುವುದಿಲ್ಲ, ಆದರೆ ನಿನ್ನ ಮಾತಿನಲ್ಲಿಯೇ ನೀನು ಕಾರ್ನಲ್ಲಿ ಡ್ಯಾಡಿ ಮಮ್ಮಿ ಹೋಗುವಾಗ FM ಎಲ್ಲ ಕೇಳಿದೆಯಾ? ಕೇಳಿದೆಯಲ್ಲ. ಅವರು ಮಾತನಾಡ್ತಾರೆ. ಇವರು ಮಾತನಾಡುವವರು ಬೇಕು. ಈಗ ಲೋಕಕ್ಕೆ ಮಾತನಾಡುವವರು ಬೇಕು. ಅದೆಲ್ಲ ಕಲೆ ನಿನ್ನಲ್ಲಿದೆ. ನೀನು ಮುಂದಕ್ಕೆ ಹೋಗಬೇಕು ಮತ್ತು ನಿನ್ನ ಶಾಲೆಯವರಿಗೆ ಹೇಳಬೇಕು, ನೋಡು ನಾನು ಭಾಷಣದಲ್ಲಿ ಇದ್ದೇನೆ, ನೀವು ನನ್ನನ್ನು ಮರೆತು ಬಿಟ್ಟಿದ್ದೀರಿ. ಮರೆತು ಬಿಡ್ಲಿಕ್ಕೆ ಬೇರೆ ಕಾರಣ ಇರ್ಬೋದು, ನಿನಗಿಂತ ಒಳ್ಳೆ ಭಾಷಣ ಮಾಡುವವರೆಲ್ಲ ಇರ್ಬೋದು. ನಿನಗೆ ಇನ್ನೂ ಅವಕಾಶ ಇದೆ. ಎಷ್ಟನೇ ಕ್ಲಾಸ್ನಲ್ಲಿ ಇದ್ದೀನಿ ನೀನು? 9th ಸ್ಟ್ಯಾಂಡರ್ಡ್ನಲ್ಲಿ ಇದ್ದೆ. ಓಕೆ. ನನ್ನ ಪ್ರಕಾರ ನಿನ್ನ ಕೊಟ್ಟ ಅವಧಿ ಒಂದು ಕಡಿಮೆ ಬಿಟ್ಟರೆ ಬೇರೆಲ್ಲ ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಶ್ರೇಯಸ್ ಕೋಟ್ಯಾನ್ ಸರ್. ರಾಬಿನ್, ಸಭಿಕರೆ ಅಂದ್ರೆ ಏನು? ಎಂತ ಸರ್? ಸಭಿಕರೆ ಅಂದ್ರೆ ಏನು? ಸಭಿಕರೆ ಅಂದರೆ ನಮಗೆ ನಮಗೆ ಬೇಕಾದ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಕ್ಕೆ ಬೇಕಾದ ಇದು. ನೀವು ಹೇಗೆ ಸ್ಪೀಚ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಎಂತ ಸರ್? ಸ್ಪೀಚ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ಲೈನ್ ಮಾನ್ಯ ತೀರ್ಪುದಾರರೇ ಹಾಗೂ ಸಭಿಕರೇ, ಅಲ್ಲಿ ಸಂಸ್ಕೃತಿ ಎಂತ ನೀವು ಪುನಃ ಎಕ್ಸ್ಪ್ಲೇನ್ ಮಾಡಿ. ಎಂತ ಸಭಿಕರೆ ಅಂದ್ರೆ? ಸಭಿಕರೆ ಹೌದು ಸರ್. ಅಂದ್ರೆ ಸಭಿಕರೆ ಅಂತ ಯೂಸ್ ಮಾಡಿ. ಎಲ್ಲರೂ ಅಂದ್ರೆ ಯಾರು? ಎಲ್ಲರೂ ಅಂದ್ರೆ ಇವ ಡೈಜಿ ವರ್ಲ್ಡ್ನವರು ಇದ್ದಾರಲ್ಲ ಅವರಿಗೆ ಗುಂಡು ಹಾಕೋ ಅವರಿಗೆ. ನೀನು ಇದನ್ನು ಉಡುಪಿ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡ್ತಿ.
ಓಕೆ ಅಲ್ಲಿ ಸಾರ್ವಜನಿಕರೇ ಸಭಿಕರೇ ಅಂತ ಹೇಳ್ತಿ. ಹೌದು ಸರ್. ಓಕೆ, ಆವಾಗ ಸಭಿಕರು ಯಾರಾದ್ರು? ಅವ್ರ ಬಸ್ ಸ್ಟ್ಯಾಂಡ್. ಆ ಸಭೆಯಲ್ಲಿ ಇರುವವರು, ಬಸ್ ಸ್ಟ್ಯಾಂಡ್ ಎಂತದ್ದು, ಸಭೆಯಲ್ಲಿ ಇರುವವರು ಸಭಿಕರು. ಹೌದು ಸರ್. ಓಕೆ, ಅರ್ಥ ಮಾಡಿ. ಇಂಥವ್ರು ಪ್ರಶ್ನೆ ಮಾಡ್ತಾರೆ ಆ ಶಬ್ದದ ಅರ್ಥ ಏನು ಅಂತ ಹೇಳಿ. ಓಕೆ, ಮುಂದುವರಿಸಿ ಸರ್. ಸೊ ನೀವು ಸ್ಟುಡಿಯೋದಲ್ಲಿ ಮಾತಾಡುವಾಗ ಅಂತ ವರ್ಡ್ಗಳನ್ನ ವರ್ಡ್ ಮಾಡಿ ಆಯ್ತಾ. ಸಭಿಕರು ಅಂದ್ರೆ ಆ ಸಭೆಯಲ್ಲಿರುವವರು, ಇಲ್ಲಿ ಸಭೆ ಆಗ್ತಿಲ್ಲ ಅಲ್ಲ, ಓಕೆ ಸರ್. ಇಲ್ಲಿ ನೀವು ಕ್ಯಾಮರಾಕ್ ಮಾತಾಡ್ತಿರೋದಲ್ಲ. ಓಕೆ. ಇನ್ನು ಮತ್ತೆ ಏನಂತ ಹೇಳಿದ್ರೆ, ಒಂದೇ ನೀವು ಟೈಮ್ ಅನ್ನು ಅಡ್ಜಸ್ಟ್ ಮಾಡಿ. ನೀವು ರಾಬಿನ್ ಹುಡ್ ಆಗ್ಲಿಕ್ಕೆ ಹೋಗ್ಬೇಡಿ. ರಾಬಿನ್ ಹುಡ್ ಏನ್ ಮಾಡಿದ್ರು? ಅವರು ಚಾನಲ್ಸ್ ಅಲ್ಲಿ ಇದ್ದಾರೆ, ನಾನು ನೋಡುದಿಲ್ಲ ಅದೆಲ್ಲ. ಚಾನಲ್ಸ್ ದೈಜು ಒಳ್ಳೆಲ್ಲಿದ್ದಾರಾ? ಇಲ್ಲ, ಅದು ಬರ್ತದೆ ಚಾನಲ್ಸ್. ಬರ್ತದ? ಹೌದು ಸರ್. ಸೊ ರಾಬಿನ್ ಹುಡ್ ಯಾರ ಹತ್ರ ಹಣ ಇರ್ತದಲ್ಲ ಅವರನ್ನೆಲ್ಲ ಲೂಟಿ ಮಾಡಿ ಬಡವರ ಹತ್ರ ಹಂಚ್ತಿದ್ರು. ಸೊ ನಿಮ್ಮ ಟೈಮ್ ಅನ್ನು ನೀವು ಲೂಟಿ ಮಾಡಿ ಬಡವರಿಗೆ ಹಂಚೋದು ಬೇಡ, ಅದನ್ನ ನೀವೇ ಯೂಸ್ ಮಾಡ್ಕೊಳ್ಳಿ. ಆಯ್ತಾ? ಓಕೆ. ಸೊ ರಾಬಿನ್, ಹೇಗೆ ಅನ್ಸಿತ್ತು ನಿಮಗೆ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್? ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು, ಮತ್ತು ಇಲ್ಲಿ ಕ್ಯಾಮರಾ ಅನ್ನು ಫೇಸ್ ಮಾಡಿ. ನನಗೆ ಅಂದರೆ ನಾನು 2 ಸತಿ ಕ್ಯಾಮರಾನು ಫೇಸ್ ಮಾಡಿದ್ದೇನೆ. ನನಗೆ ನರ್ವಸ್ ಎಲ್ಲ ಎಂತ ಆಗಲಿಲ್ಲ. ಮತ್ತು ಹೇಳೋದಾದರೆ ನನಗೆ ಅಂದರೆ ಫೇಸ್ ಮಾಡಲಿಕ್ಕೆಲ್ಲ ಒಳ್ಳೆ ಆಯಿತು. ನನಗೆ ಫೇಸ್ ಮಾಡಲಿಕ್ಕೆ ಒಳ್ಳೇದಾಯಿತು. ಕ್ಯಾಮರಾ ಫೇಸ್ ಮಾಡಲಿಕ್ಕೆ ಖುಷಿ ಆಗ್ತಿದೆಯಾ ನಿಮಗೆ? ನನಗೆ ತುಂಬ ಖುಷಿ ಆಗ್ತಿದೆ. ಓಕೆ, ಫೈನ್. ಸೊ ನಮಗೆ ಈಗ ಬೇಕಿರೋದು, ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಅವ್ರ ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಾ ಅಂತ. ಓಕೆ. ಓಕೆ, ಸೊ ನಿಮ್ಗೆ ಏನು ಅನ್ನಿಸ್ತಿದೆ? ನನಗೆ ಸೆಲೆಕ್ಟ್ ಆಗಿದೆ. ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ, ಸೊ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮಗೆ. ಹೌದು. ಸೊ ಜಡ್ಜಸ್ ಹೇಳ್ಬೇಕಲ್ಲ, ನಾನು ಹೇಳುದು ನೀವು ಹೇಳುದು ಸೆಕೆಂಡ್ರಿ ಆಗಿರ್ತದೆ, ಬಟ್ ಜಡ್ಜಸ್ ಹೇಳುದು ಈಗ ಪ್ರೈಮರಿ ಅಲ್ವಾ. ಸೊ ಯಾರ ಹತ್ರ ಕೇಳೋಣ ನಾವು? ಶ್ರೇಯಸ್ ಸರ್ ಹತ್ರ ಕೇಳೋಣವಾ, ದಾಂತಿ ಸರ್ ಹತ್ರ ಕೇಳೋಣವಾ? ಶ್ರೇಯಸ್ ಸರ್. ಅವರು ಯಾರು? ಶ್ರೇಯಸ್ ಸರ್. ಸರ್, ಶ್ರೇಯಸ್ ಸರ್. ಈಗ ನಿಮ್ಗೆ ಕನ್ಫ್ಯೂಷನ್ ಇರುವಂತದ್ದು ದಾಂತಿ ಸರ್ ಯಾರು, ಶ್ರೇಯಸ್ ಸರ್ ಯಾರು ಅಂತನಾ? ಹೌದು. ಅವರ ದಾಂತಿ ಸರ್. ಉಲ್ಟಾ ಹೇಳ್ತಿದ್ದೀರಿ. ಅವರು. ಆಯ್ತಾ ಶ್ರೇಯಸ್ ಸರ್ ಹೇಳಿ. ಅಲ್ಲ, ಇಬ್ಬರು ಗಡ್ಡ ಬಿಟ್ಟರೆ ಇದೆ ಅವಸ್ಥೆ. ಅಲ್ಲ, ರಾಬಿನ್ ಹುಡ್ ಆಗುವುದು ಬೇಡ ಅಂತ ಹೇಳಿದವರು ನೀವಲ್ವಾ? ಸೊ ಸೆಲೆಕ್ಟ್ ಆಗುವುದು ಬೇಡ ಅಂತ ಹೇಳುವುದು ಕೂಡ ನೀವೇ ಅಲ್ವಾ? ಹೌದು. ರಾಬಿನ್ ಹುಡ್ ಆಗುದು ಬೇಡ ಅಂತ ಹೇಳಿದ್ರೆ ಸೆಲೆಕ್ಟ್ ಆಗುದು ಬೇಡ ಅಲ್ಲ. ಏನ್ ಮಾಡುವ? ಯಾರು ಮಾರಿ ಈಗ? ಯಾರು ಶ್ರೇಯಸ್ ಸರ್ ಅಂದ್ರೆ ಯಾರು? ಶ್ರೇಯಸ್ ಸರ್ ಅವರು. ದಾಂತಿ ಸರ್ ಇವರು. ನೀವು ನಾನೇ? ಓಕೆ. ನನ್ನ ದಾಂತಿಯ ಮೊದಲು ಆಲ್ವಿನ್, ಡೊಮಿನಿಕ್ ಅಂತ 2 ಹೆಸರುಂಟು. ಹೌದಾ ಸರ್? ಸರಿ ಸೆಲೆಕ್ಟ್ ಮಾಡಿದ್ದೇವೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಮಾತಾಡುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಕಂಗ್ರ್ಯಾಚುಲೇಷನ್ಸ್ ರಾಬಿನ್. ಥ್ಯಾಂಕ್ ಯು. ನೆಕ್ಸ್ಟ್ ರೌಂಡ್ಗೆ ಒಳ್ಳೆ ರೀತಿಯ ಪ್ರಿಪರೇಷನ್ಸ್ ನಿಮ್ಮದಾಗಿರ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.